ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಬೆಲೆ ಏರಿಕೆ ಖಂಡಿಸಿ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಮಲಾಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡು ಅವರು ಮಾತನಾಡಿ ಆಕ್ರೋಶ ಹೊರಹಾಕಿದ್ದು ಕಂಡುಬಂತು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಸ್ಟಾಂಪ್ ಡ್ಯೂಟಿ ಇರಬಹುದು, ಈ ರೀತಿ ಅನೇಕ ದರಗಳು ಇರತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಇವತ್ತಿನ ಜನತೆ ಪೂರ ರಾಜ್ಯದಂತ ಜನತೆ ಬಹಳ ಇದು ಉಗ್ರದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಮೊನ್ನೆ ನಡೆತಕ್ಕಂಥ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ, 2 ದಿವಸ ಧರಣಿ ನಡೀತಕ್ಕಂಥ ಸಂದರ್ಭದಲ್ಲಿ ಕೂಡ ಕನಿಷ್ಠ ಒಂದು 40-50 ಸಾವಿರ ಜನಸಂಖ್ಯೆ ಸೇರಿ ಇವತ್ತು ಬೆಂಗಳೂರಲ್ಲಿ ಬಹಳ ಉಗ್ರವಂತ ಹೋರಾಟ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಮಂಡಲಿನ ಕಮಲಾಪುರ ತಾಲೂಕಿನಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರ ಜೊತೆಯಾಗಿ ನಮ್ಮ ಮಂಡಲಿನ ಅಧ್ಯಕ್ಷರು ಇರ್ಬೋದು, ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು, ಹಿರಿಯರ ಎಲ್ಲ ನಮ್ಮ ಸೋದರಿ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ನಡೀತಕ್ಕಂಥ ಈ ಹೋರಾಟ ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕೇಳಕ್ಕೆ ಬಯಸ್ತಾ ಇದ್ದೀವಿ. ಯಾವ ದರಗಳು ಏರಿಸಿದ್ರಿ ಆದಷ್ಟು ಬೇಗನೆ ಎಲ್ಲ ದರಗಳು ಕಡಿಮೆ ಮಾಡಿ ಈ ರಾಜ್ಯದ ಜನತೆ ಇವತ್ತು ಇದಕ್ಕೆ ಕಾಪಾಡ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಅಧಿವೇಶನದಲ್ಲಿ ಒಳಗಡೆನೂ ಹೋರಾಟ ಮತ್ತು ಹೊರಗಡೆನೂ ಹೋರಾಟ ನಡೀತಕ್ಕಂಥದ್ದು ಕೂಡ ನೋಡಿದ್ವಿ. ಕೆಲವು ವಿಷಯಗಳ ಬಗ್ಗೆ ನಾವು ಹೋರಾಟದಲ್ಲಿ ಇವತ್ತು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು 4% ಮೈನಾರಿಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಅನೇಕ ರೀತಿಯಲ್ಲಿ ಇವತ್ತಾದಂಥ ಹೋರಾಟ ಕೂಡ ನಾವು ಒಳಗಡೆ ವಿಧಾನಸೌಧಗಳ ಒಳಗೆ ಸೆಷನ್ದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ರು. ಇವತ್ತಿನ ದಿನ ನಮಗೆ 18 ಮಂದಿ ಶಾಸಕರನ್ನು ಇವತ್ತು 6 ತಿಂಗಳವರೆಗೆ ಸಸ್ಪೆನ್ಷನ್ ಮಾಡಿದ ಕೂಡ ನಾವೆಲ್ಲರೂ ಕೂಡ ನೋಡಿದ್ರಿ. ಇದು ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಎಲ್ಲ ಕೂಡ ಬೆಲೆ ಏರಿಕೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಕಡಿಮೆ ಮಾಡಬೇಕು. ಇಲ್ಲ ಮಾಡಲಿಲ್ಲ ಅಂತಂದ್ರೆ ಇದಕ್ಕಿಂತ ಉಗ್ರ ಹೋರಾಟ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮುಂದಿನ ದಿನ ಅಂತೇಳಿ ನಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಮಸ್ಕಾರ. ಸರ್ಕಾರವನ್ನು ಹೋರಾಟ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಅದು ಎಲ್ಲದಕ್ಕೂ ನಾವು ಇವತ್ತು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ರೈತರಿಗೆ ಯಾವುದೇ ಕಾರಣಕ್ಕೆ ರೈತರು ಇವತ್ತು ಬದುಕಂಥ ಪರಿಸ್ಥಿತಿ ಇಲ್ಲ. ನಾವು ಹೋರಾಟ ಮಾಡಿದ್ವಿ. ಇವತ್ತು ರೈತ ಒಂದು ಸಂಘಟನೆಯಿಂದ ನಾವು ಹೇಳಿದ್ರು 800 ಕೋಟಿ ಕೊಟ್ಟಿವಿ ಅಂತೇಳಿ. 800 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿಲ್ಲ, ನಾವು ತಿಳ್ಕೊಬೇಕಾಗ್ಯದ. 800 ಕೋಟಿ ಕೊಟ್ಟಿದ್ದ ಕಂಪ್ನಿ ಇನ್ಶೂರೆನ್ಸ್ ಕಂಪ್ನಿ ಅವ್ರು ಕೊಟ್ಟಾರ. ಇವ್ರು ನಾವು ಕೊಟ್ಟಿವ ಅಂತೇಳಿ ಕೇಸಿಂದ ಬಡಾಯಿ ಕೊಚ್ಕೊಳಕತ್ತೀರ. ಇದೆಲ್ಲನೂ ಸುಳ್ಳು. ಏನು ಮಾಡ್ತಿದಾರ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಅನೇಕ ರೀತಿಯಿಂದ ಇವತ್ತು ಬೆಲೆ ಏರಿಕೆ ಆಗ್ತಕ್ಕಂಥ ಈ ರಾಜ್ಯದ ಜನತೆ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ದಿನ ರಾಜ್ಯದಂಥ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯದಂಡರ ನೇತೃತ್ವದಲ್ಲಿ, ನಮ್ಮ ಇನ್ನೊಬ್ಬರು ಹಿರಿಯ ನಾಯಕರಂಥ R ಅಶೋಕಣ್ಣರ ನೇತೃತ್ವದಲ್ಲಿ ಇವತ್ತು ನಡೀತಕ್ಕಂಥ ಉಗ್ರ ಪ್ರತಿಭಟನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆಮ್ಕೊಂಡಂಥ ಈ ಹೋರಾಟ. ಇವತ್ತು ನೋಡಿರ್ಬೋದು, ಇಡೀ ಜನತೆ 2000 ಗ್ಯಾರಂಟಿ ಕೊಡ್ತಾ ಇರೋದು 1 ತಿಂಗಳು ಕೊಟ್ಟರೆ 4 ತಿಂಗಳು ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಎಲ್ಲ ಬೆಲೆ ಏರಿಕೆ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಜನನ ಪತ್ರ ಆಗಿರ್ಬೋದು, ಮರಣ ಪತ್ರ ಆಗಿರ್ಬೋದು, ಹಾಲಿನ ದರ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಈ ರೀತಿ ಅನೇಕ ದರಗಳು ಏರ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಇವತ್ತು ಈ ಜನತೆ ಪೂರ ರಾಜ್ಯದಂತ ಜನತೆ ಬಹಳ ಇದು ಉಗ್ರದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕನಿಷ್ಠ ಒಂದು 40-50 ಸಾವಿರ ಜನಸಂಖ್ಯೆ ಸೇರಿ ಇವತ್ತು ಬೆಂಗಳೂರಲ್ಲಿ ಬಹಳ ಉಗ್ರವಂತ ಹೋರಾಟ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಮಂಡಲಿನ ಕಮಲಾಪುರ ತಾಲೂಕಿನಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರ ಜೊತೆಯಾಗಿ ನಮ್ಮ ಮಂಡಲಿನ ಅಧ್ಯಕ್ಷರು ಇರ್ಬೋದು, ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು, ಹಿರಿಯರ ಎಲ್ಲ ನಮ್ಮ
ಸೋದರಿ ಇವತ್ತು ಈ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ನಡೀತಕ್ಕಂಥ ಈ ಹೋರಾಟ ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕೇಳಕ್ಕಿಸ್ತಾ ಇದ್ದೀವಿ. ನ್ಯಾಯ ದರಗಳನ್ನು ಏರಿಸಿದ್ರಿ, ಆದಷ್ಟು ಬೇಗನೆ ಎಲ್ಲ ದರಗಳನ್ನು ಕಡಿಮೆ ಮಾಡಿ ಈ ರಾಜ್ಯದ ಜನತೆ ಇವತ್ತು ಇದಕ್ಕೆ ಕಾಪಾಡ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕಂತಕ್ಕಂಥದ್ದು ಕೂಡ ಬಯಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಅಧಿವೇಶನದಲ್ಲಿ ಒಳಗಡೆನೂ ಹೋರಾಟ ಮತ್ತು ಹೊರಗಡೆ ಹೋರಾಟ ನಡೀತಕ್ಕಂಥದ್ದು ಕೂಡ ನೋಡಿದ್ವಿ. ಕೆಲವು ವಿಷಯಗಳ ಬಗ್ಗೆ ನಾವು ಹೋರಾಟದಲ್ಲಿ ಇವತ್ತು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು 4% ಮೈನಾರಿಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಅನೇಕ ರೀತಿಯಲ್ಲಿ ಇವತ್ತಾದಂಥ ಹೋರಾಟ ಕೂಡ ನಾವು ಒಳಗಡೆ ವಿಧಾನಸಭೆಗಳ ಒಳಗೆ ಸೆಷನ್ದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ರು. ಇವತ್ತಿನ ದಿನ ನಮಗೆ 18 ಮಂದಿ ಶಾಸಕರನ್ನು ಇವತ್ತು 6 ತಿಂಗಳವರೆಗೆ ಸಸ್ಪೆನ್ಷನ್ ಮಾಡಿದ್ ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ. ಇದು ಆದಷ್ಟು ಬೇಗನೆ ರಾಜ್ಯದ ಮುಖ್ಯಮಂತ್ರಿಗಳು ಈಗಾದ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಎಲ್ಲ ಕೂಡ ಬೆಲೆ ಏರಿಕೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಕಡಿಮೆ ಮಾಡಬೇಕು. ಎಲ್ಲ ಮಾಡಿದಂಥದ್ದು ಇದಕ್ಕಿಂತ ಉಗ್ರ ಹೋರಾಟ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷದ ರಾಜ್ಯ ಬೆಲೆಯನ್ನು ಏರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಇವತ್ತು ಸರ್ಕಾರದಲ್ಲಿ ದಿವಾಳಿ ಎದ್ದು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು ಯಾವುದೂ ದುಡ್ಡಿಲ್ಲ. ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬಳಸಲಿಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿಲ್ಲ. ಇಂಥ ಭ್ರಷ್ಟ ಸರ್ಕಾರವನ್ನು ರಾಜ್ಯದಲ್ಲಿ ತೊಲಗಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಕಮಲಾಪುರದಲ್ಲಿ ಕೂಡ ನಡೀತಾ ಇದೆ. ಇವತ್ತು ಈ ವೇದಿಕೆ ಮುಖಾಂತರ ಪ್ರತಿಭಟನೆ ಮಾಡ್ತೇನೆ. ರಾಜ್ಯದಲ್ಲಿ ಸರ್ಕಾರ ನಡೆಸತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಇವತ್ತು ಬಡವನು, ನಮ್ಮ ಬಡವ ಇವತ್ತು ದಿನಾಲು ಹೊಲದಲ್ಲಿ ದುಡಿದು ಏನೋ ಸಾಯಂಕಾಲ ಒಂದು ಸ್ವಲ್ಪ ಮನಸ್ಸಿನ ಆಯಾಸವನ್ನು ತೀರಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಅಲ್ಪ ಮಟ್ಟದ ಒಂದು ಏನು ಮದ್ಯ ಸೇವನೆ ಮಾಡ್ತಾರೆ, ಆ ಮದ್ಯ ಸೇವನೆ ಮೇಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಬರೆ ಎಳೆದು ಬಡವರನ್ನ, ಕೂಲಿಕಾರರನ್ನ ದಿವಾಳಿ ಎಬ್ಬಿಸ್ತಕ್ಕಂಥ ಒಂದು ಕೆಲಸ ಮಾಡಿದೆ. ಅದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಇಡೀ ನಮ್ಮ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾವು ನೀವೆಲ್ಲರೂ ಕೂಡಿ ಒಂದು ಒಗ್ಗಟ್ಟಿನ ಹೋರಾಟವನ್ನು ಮಾಡೋಣ. ಅದೇ ರೀತಿ ಇವತ್ತು ತುಷ್ಟೀಕರಣ ನೀತಿ ಮಾಡ್ತಾರೆ, ಒಬ್ಬರ ವಿರುದ್ಧ ಒಬ್ಬರನ್ನು ಎತ್ತಿ ಕರ್ತಕ್ಕಂಥ ಸರ್ಕಾರ ಮಾಡ್ತಾರೆ. ಅದಕ್ಕಾಗಿ ದಿವಸ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು, ಇತರ ಜಾತಿಯವರು ಎಲ್ಲರೂ ಇದ್ದರೂ ಕೂಡ ಕೇವಲ ಒಂದು ಜನಾಂಗಕ್ಕೆ ಮೀಸಲಾತಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ವಂಚಿಸ್ತಕ್ಕಂಥ ಕಾರ್ಯಕ್ರಮ, ಮೀಸಲಾತಿಯನ್ನು ಕೊಟ್ಟು ಸರ್ಕಾರ ಇವತ್ತು ಜನರನ್ನು ವಂಚಿಸ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ. ಇವತ್ತು ಎಲ್ಲ ರಂಗದಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ. ಈ ಸರ್ಕಾರವನ್ನು ಕಿತ್ತೊಗೆಯಬೇಕು. ರಾಜ್ಯದಲ್ಲಿ ಸರ್ಕಾರ ಹೋಗೋ ತನಕ ನಾವು ನೀವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹೋರಾಟವನ್ನು ಮಾಡಿ ಜನರು ಸಹಕಾರವನ್ನು ಕೊಡಬೇಕು. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ರಂಗದಲ್ಲೂ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿ ಎಬ್ಬಿಸಿ, ಗ್ಯಾರಂಟಿಗಳ ಮೂಲಕ ದಿವಾಳಿ ಎಬ್ಬಿಸಿ ಜನರ ಮೇಲೆ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಮುಂದುವರೆದ ಭಾಗವಾಗಿ ಮುಂದೆ ಕೂಡ ಈ ಪ್ರತಿಭಟನೆಯನ್ನು ನಡೆಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಕಮಲಾಪುರದಲ್ಲಿ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇವತ್ತೊಂದು ಬೆಲೆ ಏರಿಕೆ ಪ್ರಯುಕ್ತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೆವು. ಈ ಸರ್ಕಾರದ ಈ ಜನವಿರೋಧಿ ನೀತಿ ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿ ಪ್ರತಿಯೊಂದಕ್ಕೂ ಇವತ್ತಿನ ಟ್ಯಾಕ್ಸ್ ರೂಪದಲ್ಲಿ ಜನರಿಗೆ ಸಾಕಷ್ಟು ಶೋಷಣೆ ಮಾಡ್ತಿರುವಂತ ಈ ಭ್ರಷ್ಟ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರದ ಈ ಒಂದು ಕುತಂತ್ರ ಎದುರು ಸಲ ಮಾಡ್ಲಿಕ್ಕೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈ ಗ್ಯಾರಂಟಿಗೋಸ್ಕರ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ 54,000 ಕೋಟಿ ರೂಪಾಯಿ ಇವತ್ತು ಆ ಗ್ಯಾರಂಟಿಗಳಿಗೆ ಕೊಡುವಂಥ ಒಂದು ಸಂದರ್ಭದಾಗ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡಿರುವಂಥದ್ದು, ದಿನನಿತ್ಯ ನಾವು ಬಳಸ್ತಿರೋಂಥ ಉಪಯುಕ್ತವಾದಂಥ ಇವತ್ತು ನಮಗೆ ಡೀಸೆಲ್ ಇರ್ಬೋದು, ಹಾಲಿನ ದರ ಇರ್ಬೋದು, ಆಮೇಲೆ
ಪತ್ರಕ್ಕೂ ಅವ್ರು ಜಾಸ್ತಿ ಮಾಡಿರೋಂಥದ್ದು, ಜನ್ಮಪತ್ರಕ್ಕೂ ಜಾಸ್ತಿ ಮಾಡೋದು. ಈ ಸ್ಟ್ಯಾಂಪಿಂಗ್ ಅಂತ ಹೇಳಿಕೆಸಿಂದ ನಾವು 120 ರೂಪಾಯಿ ಸಿಗುವಂಥ ಸ್ಟ್ಯಾಂಪ್ ಇವತ್ತು 100 ರೂಪಾಯಿ ನಾವು ತಗೊಳ್ಬೇಕಾಗಿದೆ. ಅದ್ರ ಜೊತೆಗೆ ಈ ಯಾವುದೇ ಒಬ್ಬ ರೈತ ಒಂದು ಪಾನಿ ತಗೋಬೇಕಂತಂದ್ರೆ 25 ರೂಪಾಯಿ ನಾವು ಪಾನಿ ಕೊಡೋದು. ಜನರು ಇವತ್ತು ಸೌಲಭ್ಯ ಹೋಗಿಲ್ಲ. SC ST ಬಜೆಟ್ ಕೂಡ 24,000 ಕೋಟಿ SC ಬಜೆಟ್, ಅದು ಕೂಡ ಅವರು ತಮ್ಮ ಒಂದು ಇವತ್ತಿನ ಐದು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಿರುವಂತದ್ದು. ಇವೆಲ್ಲ ನೋಡಿದಾಗ ಈ ಸರ್ಕಾರ ದಿವಾಳಿ ಆದಂತಹ ಸರ್ಕಾರ. ಮೊನ್ನೆ ದಿವಸ ನಾವು ನೋಡ್ಬೋದು, ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ಸ್ಪೀಕರ್ ಅವರು 18 ಜನ ನಮ್ಮ ಶಾಸಕರಿಗೆ ಇವತ್ತ ಅಮಾನತ್ ಮಾಡಿದರು. ಯಾಕೆ ಅಮಾನತ್ ಮಾಡಿದ್ರು? ಕೇಳಬಾರ್ದ? ಇಂಥವೆಲ್ಲ ನೋಡಿದಾಗ ಇದು ಹೆಂಗದ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕತ್ತಾರೆ. ಸರ್ಕಾರದ ಗುಂಡಾ ರಾಜಕೀಯ ನಡೆದಿದೆ. ಈ ಒಂದು ಎಲ್ಲದಕ್ಕೂ ಇವತ್ತು ನಾವು ಪ್ರತಿಯೊಬ್ಬರು ಇವತ್ತು ಕೈ ಜೋಡಿಸಿ ನಾವು ರಸ್ತೆಗೆ ಇಳಿಬೇಕಾಗಿದೆ. ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಅವರು ಅದೇನದು ಇವತ್ತು ತಾವು ಮನಸ್ಸಿಗೆ ಬಂದಿದ್ದೇ ಮಾಡ್ತಿದ್ದಾರೆ. ಅದು ಎಲ್ಲದಕ್ಕೂ ನಾವು ಇವತ್ತು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ರೈತರಿಗೆ ಯಾವುದೇ ಕಾರಣಕ್ಕೆ ರೈತರು ಇವತ್ತು ಬದುಕುವಂತ ಪರಿಸ್ಥಿತಿ ಇಲ್ಲ. ನಾವು ಹೋರಾಟ ಮಾಡಿದ್ವಿ ಇವತ್ತು ರೈತ ಒಂದು ಸಂಘಟನೆಯಿಂದ ಹೇಳಿದ್ರು 800 ಕೋಟಿ ಕೊಟ್ಟಿವಿ ಅಂತೇಳಿ. 800 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿಲ್ಲ. ನಾವು ತಿಳ್ಕೊಬೇಕಾಗಿದೆ. 800 ಕೋಟಿ ಕೊಟ್ಟಿದ್ದ ಕಂಪನಿ ಇನ್ಸೂರೆನ್ಸ್ ಕಂಪನಿ ಅವ್ರು ಕೊಟ್ಟಾರ. ಇವ್ರು ನಾವು ಕೊಟ್ಟೇವ ಅಂತ ಹೇಳಿ ಕೇಸಿಂದ ಬಡಾಯಿ ಕೊಚ್ಕೊಳಕತ್ತಾರೆ. ಇದೆಲ್ಲಾನು ಸುಳ್ಳು. ಏನ್ ಮಾಡ್ತಿದಾರೆ ಅಂತಂದ್ರೆ ಕೇವಲ ಇವೆಲ್ಲ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಅವಿರಂತ 5 ಗ್ಯಾರಂಟಿ 54,000 ಕೋಟಿ ಅವ್ರು ಜಮಾ ಮಾಡೋದು ಒಂದೇ ಕೆಲಸ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಇವತ್ತು ನಾವು ಜನಕ್ಕೆ ಹ್ಯಾಂಗ್ ಮಾಡ್ತಾರೆ, ಬರೀ ಎಳಿಲಿಕ್ಕತ್ತಾರೆ. ಮೊದಲೇ ನಮಗೆ ಬೆಳೆ ಇಲ್ಲ, ಯಾವುದೇ ರೀತಿಯಿಂದ ನಮಗೆ ಸೋರ್ಸ್ ಇರಲಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ನಮ್ಮ ಮ್ಯಾಗ ಯಾವುದೇ ಅವ್ರಿಗೆ ಕಾಳಜಿ ಇಲ್ಲ, ಕಕ್ಲತಿ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿಕೆಸಿಂದ ಇವತ್ತೇನು ನಮ್ಮ ಶಾಸಕರ ನೇತೃತ್ವದಾಗ ಇವತ್ತು ಹೋರಾಟ ಚಾಲು ಆಗ್ಯದ. ಇನ್ನೂ ಮುಂದೆ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ಒಂದು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದಂತ ನಮ್ಮ ಮಾನ್ಯ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ರಾಜ್ಕುಮಾರ್ ಕೋಟೆ ಅವರು ಪ್ರತಿಭಟನೆ